ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋದರ್. ಆತ್ಮೀಯರೇ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ತನಿಖೆ ಮುಗಿಸ್ಬಿಟ್ರ. ಈ ಅನಾಮಿಕರ ಹಿಂದೆ ಅಥವಾ ಮುಸುಕುದಾರ ಹಿಂದೆ ಯಾರೋ ಇದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ವೆಲ್ ಪ್ಲ್ಯಾನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಗೊತ್ತಿದ್ರೆ ಎಕ್ಸ್ಪೋಸ್ ಯಾಕೆ ಮಾಡಬಾರದು? ಯಾಕಂತಂದರೆ ಇಷ್ಟೆಲ್ಲ ಖರ್ಚು ಮಾಡಿಸೋ ಅವಶ್ಯಕತೆ ಏನಿದೆ? ಕೋಟಿಗಳಲ್ಲಿ ಇಲ್ಲ, ಧರ್ಮಸ್ಥಳ ಇಲ್ಲ, ಮತ್ತೇನೂ ಇಲ್ಲ, ಅದು ಹಿಂದಿನಂಥವ್ರು ಇಲ್ಲ, ಯಾರೂ ಇಲ್ಲ ಅಂತ ಹೇಳುವಂಥ ಒಂದು ಈ ವ್ಯಕ್ತಿ. ಹಾಗಾಗಿ ಇವೆಲ್ಲ ನಡೆದಿದ್ದು ಏನು? ಇವೆಲ್ಲ ಘಟನೆಗಳು ತಾವೇ ನಿರ್ಮಿಸಿಕೊಂಡಿದ್ದ ಏನು ಎತ್ತ? ತಾವೇ ಸರ್ಕಾರದ ಭಾಗ ಡಿ ಕೆ ಶಿವಕುಮಾರ್ ಅವರು ಈಗ ತಾವು SIT ತನಿಖೆ ನೇಮಿಸಿದ್ದಾರೆ. ಅದಕ್ಕೆಲ್ಲ ಆರ್ಡ್ರ್ ಮಾಡಿದವರು ಅದಕ್ಕೆ ಭಾಗಿಯಾಗಿದ್ದಾರೆ. ಈಗ ಅದನ್ನು ಈ ಮುಸುಕುದಾರಿ ಆಗಿರ್ಬೋದು, ಅಲ್ಲಿಯ ಘಟನೆಗಳಾಗಿರ್ಬೋದು, ಇವೆಲ್ಲ ಪೂರ್ವ ನಿಯೋಜಿತ ಪ್ಲ್ಯಾನ್ ಇದ್ದಂಥವದವ, ಷಡ್ಯಂತ್ರದ ಇದು ಅಂತ ಡಿಸಿಷನ್ ಕೊಡ್ತಾ ಇದ್ದಾರೆ. ಇನ್ನೂ ಅಂಡರ್ ಟ್ರಯಲ್ ಇದೆ, ಅದು ಇನ್ನು ಹುಡುಕ್ತಾ ಇದ್ದಾರೆ, ನಡೆದದ. ಈಗೇನು ಸಿಕ್ಕಿಲ್ಲ ಅವ್ರಿಗೆ, ಇಲ್ಲಂತಲ್ಲ, ಕೆಲವೊಂದು ಸಿಕ್ಕಿದಾವೆ, ಇನ್ನೂ ಪೂರ್ಣ ಆಗಿಲ್ಲ, ಪೂರ್ಣ ರಿಪೋರ್ಟ್ ಬಂದಿಲ್ಲ SIT ಇದು. ಆಲ್ರೆಡಿ ಡಿಸಿಷನ್ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ? ಇರಲಿ, ಅವ್ರಿಗೆ ಗೌರವ ಧರ್ಮಸ್ಥಳದ ಮೇಲೆ ಇರಲಿ, ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಇರಲಿ, ನಾವು ಯಾರೂ ಅವ್ರ ವಿರೋಧಿಗಳಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಇರುತ್ತಿರೋಂಥವ್ರು ಎಲ್ಲರೂ ಅವ್ರು ಗೌರವಿಸುವಂಥವ್ರ, ಮಂಜುನಾಥ ಸ್ವಾಮಿಯ ಆ ನಂಬಿಕೆಯುಳ್ಳಂಥವರ ವಿಚಾರಗಳನ್ನು, ಭಕ್ತರನ್ನು ಇಲ್ಲಿ ಯಾರಿಗೂ ಅಪಮಾನ ಇದು ಮಾಡಬೇಕು ಅಂತೇನೂ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಮತ್ತೆ ಹೇಳ್ತಾ ಇದ್ವಿ ಈ ಸಂದರ್ಭದಲ್ಲಿ, ತಿಮ್ರೋಡಿ ಅವರು ಅವ್ರದ್ದು ಏನು ವೈಯಕ್ತಿಕ ಅದನ್ನು ಗೊತ್ತಿಲ್ಲ, ಮಟ್ಟೆನವರು ನನಗೇನೋದು ಗೊತ್ತಿಲ್ಲ, ರವಿ ಪ್ರಸನ್ನ ಇರ್ಬೋದು, ಮತ್ತೇನೋ ಇರ್ಬೋದು ಗೊತ್ತಿಲ್ಲ. ಇವರೆಲ್ಲರೂ ಮಾತ್ರ ಮೂಲತಃ ಭಾಜಪದವರು, RSSದವರು, ಹಿಂದುತ್ವದವರು, ಕಟು ಹಿಂದುತ್ವದವರು. ಇವರು ಹೇಳ್ತಾ ಇದ್ದಾರೆ ಇನ್ನೊಮ್ಮೆ ನಮ್ಮ ತನಿಖೆ ಆಗಲಿ. ತನಿಖೆ ಯಾಕೆ ಆಗಬಾರ್ದು? ಇನ್ನೊಮ್ಮೆ ಇಲ್ಲೇ ತನಿಖೆ ಮಾಡಿದರೆ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಅಪಮಾನ ಮಾಡಿದಾಗ ಹೇಗಾಗತ್ತೆ? ಅವ್ರ ಹೆಸರು ತೊಗೊಂಡೇನೋ ಅವ್ರು ಮಾತಾಡ್ತಾ ಇದ್ದಾರೆ, ಇರ್ಬೋದು ಕೆಲವೊಂದು ಆ ಡಿಫೆಮೇಷನ್ ಆಗಿಲ್ಲ ಅವ್ರ ಮೇಲೆ, ಅವ್ರೇನು ತಪ್ಪಿಲ್ಲ. ಅದು ಈವನ್ ಸುಪ್ರೀಂ ಕೋರ್ಟ್ದಲ್ಲಿ ಸಹಿತ ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರ ಸಹೋದರ ಹರ್ಷೇಂದ್ರ ಅವರು ನಮಗೆ ಟೀಕೆಗಳು ಮಾಡ್ತಾ ಇದ್ದಾರೆ. ಅದೇನೋ ಒಯ್ದಿದ್ರು ನನಗೆ ಸುಪ್ರೀಂ ಕೋರ್ಟ್ ಅಂದು ವಜಾ ಮಾಡಿದ, ರದ್ದು ಮಾಡಿದ. ಇದು ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡಿದಾಗ ಆಗ್ತದಪ್ಪ ಅಂತೇಳಿ ಸ್ಪಷ್ಟವಾಗಿ ಹೇಳಿ ಕಳಿಸಿಬಿಟ್ಟದ. ಅದರ ಈ ನಡೆದಂಥ ಘಟನೆಗಳ ಬಗ್ಗೆ, ಅಲ್ಲಿ ಹೆಣ್ಮಕ್ಳ ಮೇಲೆ ಆದಂಥ ಅನ್ಯಾಯದ ಬಗ್ಗೆ, ಅನನ್ಯ ಭಟ್ ಬಗ್ಗೆ ಆದಂಥ ಅನ್ಯಾಯಗಳ ಬಗ್ಗೆ, ಪದ್ಮಲತಾ ಮೇಲಂಥ ಒಂದು ಅತ್ಯಾಚಾರ ಕೊಲೆಯ ಬಗ್ಗೆ ಆಗಿರ್ಬೋದು, ಅಥವಾ ಸೌಜನ್ಯ ದೊಡ್ಡದೊಂದು ಕಣ್ಣು ಮುಂದೆ ನಡೆದಂಥ ಘಟನೆ. ಇದರಿಂದ ಇದ್ದವ್ರು ಯಾರು? ಹಂಗಾದರೆ ಅದಕ್ಕೆ ಗುರುತು ಹಿಡಿದು ಬೇಡ. ಅವರೇನೀಗ ಡೈರೆಕ್ಟ್ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ನಮ್ಮ ತನಿಖೆ ಆಗಲಿ, ಏನು ಸತ್ತು ಹೊರಗೆ ಬರಲಿ, ಇವ್ರು ಯಾರು ಮಾಡಿದವರು ಅನ್ನುವಂಥ. ಅಲ್ಲೇ ಧರ್ಮಸ್ಥಳ ಗ್ರಾಮದವರು ಮಾಡಬೇಕು, ಹೊರಗಾರು ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಮೇಲ್ಮೇಲೆ ಹೆಣ ಬೀಳೋದನ್ನು ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಕೆಳವರ್ಗದವರು ಅಂತಿದ್ದಾರಿಲ್ಲ. ಅಲ್ಲಿ ಪೌರ ಕಾರ್ಮಿಕರಲ್ಲಿ ಕೆಲಸ ಮಾಡೋದು ಜನ ಕೆಳಜಾತಿ ಜನ, ಕೆಳ ಮತ್ತು ಮೇಲ್ಜಾತಿಗಳಿಗೆ ತಿಕ್ಕಾಟೋದು ಅಲ್ಲೇ ಅಂತ ಒಂದು ಸಂಶಯ ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಕೆಲಸ ಮಾಡಿದವರು ಇಲ್ಲಿ ಕೆಳಜಾತಿಗೆ ಅಥವಾ ಕೆಳ ಪೌರ ಕಾರ್ಮಿಕರು, ಅವ್ರಿಗೆ ಒಬ್ಬರಲ್ಲ, 2-3 ಜನ ಹೇಳ್ತಾ ಇದ್ದಾರೆ, 5-6 ಜನ ಬರ್ತಾ ಇದ್ದಾರೆ. ಅವ್ರಿಗೆ ಷಡ್ಯಂತ್ರಣ ಅದು ಗೊತ್ತಿದ್ರೆ ಏನು ಬಿಡಿಸಿ ಹೇಳ್ರಿ, ಷಡ್ಯಂತ್ರ ಏನದು, ಯಾರಿದ್ದಾರಪ್ಪ ಇದು ರೀತಿದಂಥವರು ಅನ್ನೋದನ್ನು. ಅದರ ಇನ್ನೂ ಡಿಸಿಷನ್ ಬಂದಿಲ್ಲ, ಟ್ರಯಲ್ ನಡೆದ ಈ ಹಂತದಲ್ಲಿ ಮಾತಾಡೋದು, ಯಾರೋ ಮಾತಾಡೋದು ತಪ್ಪದು. ಹೌದು, ರಾಜ್ಯ ತುಂಬ ಜನ ಪಾಪ ಅವರಿಗೆ ನೋವಾಗ್ಯದ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಅದನ್ನು ಮುಸುಕ್ತಾರೆ, ಯಾರು ಏನು ಎಂತ ಅದೊಮ್ಮೆ ಟ್ರಯಲ್ ಆಗಲಿ, ಒಂದು ಅಲ್ಲಿ ಅಲ್ಲಿಂದ ಬಂದ ಅಂದರೆ ಮೆಂಟಲ್ ಮ್ಯಾಪಿಂಗ್ ಆಗಲಿ, ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಲಿ, ಮತ್ತೇನು ಹೇಳ್ತಾ ಇದ್ದಾರೆ, ಅದು ಸರಿ, ಅದು ಮಾಡಲಿ. ಎಲ್ಲಿವರೆಗೆ ಅವರೊಬ್ಬ ಕುತಂತ್ರಿ ಅಥವಾ ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದು ಪ್ರೂವ್ ಆಗುವವರೆಗೆ ಆಲ್ರೆಡಿ SIT ಅವ್ರ ತನಿಖೆ ನಡೆಸ್ಯಾರ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವ. ಯಾರು ಏನು ಎತ್ತ ಏನು ಅಂತೇಳಿ ಅದ್ರ ಪ್ರಕಾರ ಜನ ಸಿಗ್ತಾ ಇದ್ದಾರೆ ಅವ್ರಿಗೆ. ಮತ್ತು 2-3 ಜನ ಬಂದು ನಾವು ಇದಪ್ಪ ನೋಡಿದ್ದೀವಿ, ಇವರು ಜನ ಹೋಗಿದ್ರು ಅಂತ ಹೇಳಿದ್ದಾರೆ ಅವರು. ಅಂದಾಗ ಪೂರ್ಣ ಪ್ರಮಾಣ ತನಿಖೆಯಾಗಿ ಇದು ಕಾರ್ಯಕರ್ತರು ಯಾರು, ಏನು ಎಂತವ್ರು ಎಲ್ಲಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಿಕೊಂಡು ಫೈನಲ್ದಲ್ಲಿ ಮಾತಾಡೋಂಥ ವಿಷಯ ಇದು. ವಿರೋಧ ಪಕ್ಷರು ಅವ್ರು ಮಾತಾಡ್ತಾ ಇರ್ತಾರೆ, ಅವ್ರ ಉದ್ಯೋಗ ಅದ. ಆದರೆ ಒಬ್ಬ ಸ್ವತಃ ಅದೇ ಪಕ್ಷದ ಮನುಷ್ಯರಾಗಿ ಇವತ್ತು ಮಾತಾಡೋದು ಇರಲಿ. ನಿಮಗೆ ಭಕ್ತಿ ಇರಲಿ, ಬೇಡ ಯಾರೂ ಹೇಳಿಲ್ಲ. ಮಂಜುನಾಥ್ ಅವ್ರ ಮೇಲೆ ಭಕ್ತಿ ಕಡಿಮೆ ಮಾಡ್ಕೊಂಡ್ರೆ ಬಂದು ಯಾರು ನಿಮಗೆ ಸಲಹೆ ಕೊಟ್ಟಿಲ್ಲ. ಅದರಿಂದ ಕಡಿಮೆ ಆಗುವುದಿಲ್ಲ. ಯಾಕಂದ್ರೆ ತಪ್ಪಿತಸ್ಥ ಅಲ್ಲೇ ಏನಪ್ಪ ಅಂದ್ರೆ ಅಪರಾಧಿ ಆಗ್ತಾರೆ ವಿನಃ ಆ ಸ್ಥಳ ಅಲ್ಲ. ಅದು ದುರುಪಯೋಗ ಯಾರು ಮಾಡ್ಕೊಳ್ತಾ ಇದ್ದಾರೆ? ಅದು ಇವತ್ತು ಹೊರಗೆ ಬರ್ಬೇಕಾಗಿದೆ, ಸತ್ಯ ಹೊರಗೆ ಬರ್ಬೇಕಾಗಿದೆ. ಎಲ್ಲರ ತಲೆಯಲ್ಲಿರೋದು ಒಂದು SIT ಬಂದರೆ ಗಡಿಬಿಡಿ ಬೇಡ ಮಾಡ್ತಾ ಇದ್ದಾರೆ. ಯಾಕಪ್ಪ ಆತುರ ಅವಸರ ಯಾಕೆ?
ಲಗುಣ ಬರಲಿ ಈಗಂತೂ ಇದು ಸಿಕ್ಕಿಲ್ಲ. ಒಂದು ರೀತಿಯಿಂದ ಇದ್ರ ಹಿಂದಿದ್ದಂಥವ್ರಿಗೆ ನೆಮ್ಮದಿ ಆಗ್ಯದ. ಅದರ ಮೇರೆಗೆ ಇಂದಿನ ಶಕ್ತಿಯನ್ನು ಭರವಸೆ ಅದ. ಅಲ್ಲಿ ಇನ್ನೂ ಕಾನ್ಫಿಡೆನ್ಸ್ ಇದ್ದಾನವ. ಅವ್ರು ಒಬ್ಬರಲ್ಲ 3-4 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನು ನಿಗೂಢದ. ಆ ನಿಗೂಢತೆ ಹೊರಬರ್ಬೇಕಾಗಿದ್ರೆ, ಸತ್ಯ ಹೊರಬರ್ಬೇಕಾಗಿದ್ರೆ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕು. ಅಷ್ಟೆಲ್ಲ ಇನ್ನೂ ಈ ಮಧ್ಯದಲ್ಲಿದ್ದಾಗ ಈ ರೀತಿ ಕುತಂತ್ರದ ಮತ್ತೊಂದು ಷಡ್ಯಂತ್ರದ ಅಂತೇಳಿ ಒಂದು ರೆಸ್ಪಾನ್ಸಿಬಲ್ ಪೋಸ್ಟಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಅಂದಾಗ SITಯ ಮಾರಾಲಿಟಿ ಏನಾಗ್ಬೋದು, ಮೆಂಟಲ್ ಮಾರಾಲಿಟಿ ಈ ಹೋರಾಟ ಮಾಡುತ್ತಿರುವಂಥ ಪರಿಸ್ಥಿತಿ ಏನಾಗ್ಬೋದು. ಯಾಕಂದರೆ ಸರ್ಕಾರ ತಾನ ಮನಸ್ಸಿನ ಮೇಲೆ ತೊಗೊಂಡು ಮಾಡಿದೆ. ಜನ ಅಭಿಪ್ರಾಯ ಒತ್ತಡ ಮೇಲೆ ಆಗಿದೆ. ಇದು ಜನರಿಗೂ ಬೇಕಾಗಿದೆ. ಇದು ಆಗಬೇಕಪ್ಪ, ಏನದು ನಮ್ಗೆ ಗೊತ್ತಾಗಿದೆ ಅಂತೇಳಿ. ಯಾಕೆ ಆಗಬಾರ್ದು, ತನಿಖೆ ಯಾಕೆ ಆಗಬಾರ್ದು, ಅದು ಬೇಡ ಅನ್ನೋ ಜನ ಒಂದು ವಿಂಗ್ ಇದ್ದೇ ಅದ. ಆ ಜನ ಇವತ್ತು ದೊಡ್ಡದು ಮಾಡ್ತಾ ಇದ್ದಾರೆ. ಮಾಡಲಿ, ಏನು ತಪ್ಪಿಲ್ಲ, ಬೇಕದು. ಯಾಕಂತಂದ್ರೆ ಪ್ರಶ್ನೆ ಮಾಡೋದು ಇರಬೇಕು. ಆದರೆ ನಾವಿಲ್ಲಿ ಹೇಳೋದು ಏನಪ್ಪ ಅಂತಂದ್ರೆ, ಈ ದಿಸೆಯಲ್ಲೇ ನಮ್ಮ SIT ಮೇಲೆ ಒತ್ತಡ ತರೋದು ತಪ್ಪ. ಮತ್ತು ಸರ್ಕಾರದ ರಂಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಪಾಪ ಸಹಜವಾಗಿ SITಯಲ್ಲಿದ್ದಂಥ ಸಿಬ್ಬಂದಿ ಮೇಲೆ ಸ್ವಲ್ಪ ಪರಿಣಾಮ ಆಗೇ ಆಗ್ತದೆ. ಇನ್ನು ಒಳಗೆ ಏನೇನಂದ್ರೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಮಾತಾಡಿದಂಥ ವಿಷಯಗಳು ಇವು ಇದ್ದಂಥವು ಪೂರ್ವಾಗ್ರಹ ಪೀಡಿತನೋ ಏನೋ ಇಲ್ಲ, ಅವ್ರಿಗೆ ಗೊತ್ತಿದ್ರೆ ಹೇಳಿ ಅದನ್ನು ಕ್ಲಿಯರ್ ಮಾಡಿಬಿಡಲಿ. ಮುಂದೆ ಇದ್ರಾಗ ಏನೂ ಅರ್ಥ ಇಲ್ಲ. ಆದ್ರೆ SIT ಒಪ್ಪಿಸಿದ್ರಿ, SIT ಪ್ರಯತ್ನ ಮಾಡ್ತಾ ಇದೆ. ಹಗಲು ಇರಳು ಅನ್ನೋದು ಪಾಪ ಕಾಡು ಅಡ್ಡಾಡಿ ಏನು ಅನಾಮಿಕ್ ತೋರಿಸ್ತಾನೆ ಎಲ್ಲ ಅಡ್ಡಿ ತೆಗಿತಾ ಇದ್ದಾರೆ. ಅದಕ್ಕೊಂದು ಇವತ್ತು ಕೋಟಿಯಲ್ಲಿ ಖರ್ಚು ಆಗ್ಯದ. ಅದ್ರದ್ದು ಏನಪ್ಪ ಅನ್ನೋದು ಗೊತ್ತಾಗೋದು ಮಾತಾಡೋದು ತಪ್ಪಲ್ಲ ರೀ. ಇನ್ನೂ ಅರ್ಧದಲ್ಲೇ ಟ್ರಯಲ್ ಇನ್ನೂ ಮುಗಿದಿಲ್ಲ. ಇನ್ನೂ 30 ಸ್ಥಾನ ತೋರಿಸ್ತಾನೆ ಅಂತ. ಅಲ್ಲಿ ಏನು ಗದ್ದಾಗಿದ್ದು ಗೊತ್ತಿಲ್ಲ. ಯಾಕಂದ್ರೆ ಸತ್ಯ ಸುಲಭ ಇಲ್ಲ. ಇದು ಹೇಳಿದಂಥ ವ್ಯಕ್ತಿಗಳು ಸಾಮಾನ್ಯರಿಲ್ಲ, ಅಸಾಮಾನ್ಯರಿದ್ದಾರೆ. ಅಧರ್ಮೀಯರು ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ನಾವು. ಅವ್ರು ಯಾರೋ ಆಗಿರ್ಬೋದು, ನಾವು ಆಗಿರ್ಬೋದು, ನೀವು ಆಗಿರ್ಬೋದು. ಎಲ್ಲಿವರೆಗೆ ಸತ್ಯ ಹೊರಗೆ ಬರೋದಿಲ್ಲ ನಾವು ಅವ್ರ ಬಗ್ಗೆ ಏನೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳೋಕ್ಕೆ ಸಾಧ್ಯ ಇಲ್ಲ. ಇವರು ಅಂತೇಳಿ ಆದರೂ ಕೆಲವೊಂದಿಷ್ಟು ಜನ ಆವೇಶಗಳಾಗಿ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರು ಇದರಲ್ಲಿ ಇಲ್ಲ ಅಂದರೆ ಇದ್ರ ಬಗ್ಗೆ ಆಸಕ್ತಿ ಯಾಕೆ ಅವರಿಗೆ? ನಾ ಕೇಳ್ತಾ ಇರೋದು ತಮ್ಮ ವಿರುದ್ಧ ಏನಪ್ಪ ಅಂತಂದ್ರೆ ಅಪಮಾನಕರವಾದಂಥ ಮಾತುಗಳು ಮಾತಾಡಬಾರಂತ ಸ್ಟೇಟ್ಮೆಂಟ್ ಅಷ್ಟೇ ತರೋದಕ್ಕೆ ಹೋಗೋ ಅವಶ್ಯಕತೆ ಏನದ? ನೀವು ಇಲ್ಲ ಅಂತಂದ್ರೆ ಯಾಕೆ ತಿರುಗಿಲಿಸ್ತೀರಪ್ಪ ಬದಲಾಗಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಎದುರಾಳಿಗಳು. ನಿಮಗೆ ಯಾಕೆ ಆಸಕ್ತಿ ಕೇಳಿಸ್ತಾರೆ? ನೀವು ಇಲ್ಲ, ಆರಾಮಿದ್ದು ಬಿಡ್ರಪ್ಪ ನೀವು. ನಾವು ಬೇಕಾದ ಹೇಳ್ತೀವಿ, ಅದೆಲ್ಲ ಸತ್ಯ ಅಂತಲ್ಲ. ಎಲ್ಲಿವರೆಗೆ ನಾವು ಆರೋಪ ಬೇಕಾದ ಮಾಡ್ಬೋದು. ಎಲ್ಲಿವರೆಗೆ ಅದು ಅಪರಾಧ ಸಿದ್ಧ ಆಗೋದಿಲ್ವೋ ಅಲ್ಲಿವರೆಗೆ ಅವರು ನಿರಪರಾಧಿ. ಸಾಮಾನ್ಯ ಜ್ಞಾನ ಇದ್ದಂಥದ್ದು. ಇದಕ್ಕೆ ಬಗ್ಗೆ ದೊಡ್ಡದಾದಂಥ ಒಂದು ಏನು ತಿಳಕ್ಕೆ ಬೇಕಾಗಿಲ್ಲ. ಅದೇನೂ ಇಲ್ಲಿ ಧರ್ಮಸ್ಥಳದ SIT ಏನು ತನಿಖೆ ಮಾಡಲಿಕ್ಕೆ ಮೊದಲು ಮುಗಿದವು. ಮುಗಿದ ಮೇಲೆ ಯಾರಿದ್ದಾರ ಯಾರಿಲ್ಲ ಏನು ಅಂತ ಈಗಂತ ಆರೋಪ ಪ್ರತ್ಯಾರೋಪ ನಡೆದಿದ್ದಾವೆ, ಇಲ್ಲಂತಲ್ಲ. ಮತ್ತು ಅಲ್ಲೇ ಪೊಲೀಸ್ ಸ್ಟೇಷನ್ದಲ್ಲಿ ಡಾಕ್ಯುಮೆಂಟ್ಸನ್ನು ಸುಟ್ಟು ಹೋಗಿದ್ದು ಏನು ಸುಳ್ಳಲ್ಲ. ಅಂಥ ಡಾಕ್ಯುಮೆಂಟ್ ಸುಟ್ಟು ಹಾಕ್ತಾರಪ್ಪ ಅಂದ್ರೆ ಅವ್ರು ಸಾಮಾನ್ಯರಂತೆ ಅಲ್ಲ ಅಂತೂ ಸ್ಪಷ್ಟ. ಅಲ್ಲಿ ಜನಸಾಮಾನ್ಯರೆಲ್ಲರೂ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಹೌದು ಇಂಥವ್ರಿತ್ತು ನಾವು ನೋಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಅವ್ರ ಮೇಲೆ ಸಂಶಯ ಅದ. ಬಟ್ ಎಲ್ಲಿವರೆಗೆ ನಾವು ಸತ್ಯವನ್ನು ಕಂಡು ಹಿಡಿಯೋದಿಲ್ವೋ, ಎಲ್ಲಿವರೆಗೆ ಎವಿಡೆನ್ಸ್ ಸಿಗೋದಿಲ್ವೋ ಅಲ್ಲಿವರೆಗೆ ನಾವು ಆರೋಪ ಮಾಡ್ತಾ ಹೋಗುವಂಥ ಅನಿವಾರ್ಯತೆ ಇಲ್ಲದ. ಅದೇನೋ ಆಗಲಿ, ಧರ್ಮಸ್ಥಳದಲ್ಲಿ SIT ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಪ್ರಶ್ನೆ ಮಾಡ್ತಾಯಿದ್ದಾರೆ ಅವ್ರಿಗೆ ಅಂತ. ಈಗಾಗಲೇ ಆ ರಾಷ್ಟ್ರೀಯ ಮಟ್ಟದೊಂದು ಇಂಡಿಯಾ ಟುಡೇ ಇದಕ್ಕೆ ಇಂಟರ್ವ್ಯೂ ಕೊಟ್ಟ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಆ ವ್ಯಕ್ತಿ ಒಳ್ಳೆ ಬುದ್ಧಿವಂತ ಕಾಂತಾನ ಮಾತಿನ ಶೈಲಿ, ಅವು ಮಾತಾಡೋರು ಫಸ್ಟ್ ಟೈಮ್ ಕೇಳಿದ್ದೆ ಅದನ್ನು. ಅದು ಕೇಳಿದಾಗ ಸಹಜವಾಗಿ ಹೌದಪ್ಪ ಬುದ್ಧಿವಂತಿದ್ದಾನ ಅಂತ. ಅವನಿಗೂ ಭಯ ಶುರುವಾಗಿದೆ. SIT ಅವ್ರಿಗೆ ಇದು ಏನೋ ಶಿಕ್ಷೆ ಕೊಡಿಸ್ತಾರೋ ಏನೋ ರಾಂಗ್ ಆಗಿ ಒಯ್ತಾರೆ ಅನ್ನೋದು ಭಯ ಅದ ಅವ್ರಿಗೂ. ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಾಗಿದೆ. ಇಲ್ಲ ಇಡೀ ತಮ್ಮ ಅವ್ರಿಗೆ ಗೊತ್ತದೆ ಕೊಟ್ಟಂಥ ಸ್ಟೇಟ್ಮೆಂಟ್ ಓದೋ ಎಲ್ಲನೂ ಅದ. ನಾನೇ ಯಾವ್ದು ತಪ್ಪು ಹೇಳಿದ್ರೆ ನನಗೆ ಸುತ್ತು ಬರ್ತದೆ, ನನ್ನ ಜೀವಕ್ಕೆ ಬರ್ತದಪ್ಪ ಅಂತೇಳಿ ತನ್ನ ಜೀವನ ಒತ್ತ ಇಟ್ಟುಕೊಂಡು ಸಾಯೋದಕ್ಕೆ ತಯಾರಾಗಿ ಒಂದು ಗುಂಪು ರೆಡಿಯಾಗಿ ಸತ್ಯ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ನಾವು ಯಾಕೆ ವೇಟ್ ಮಾಡಬಾರ್ದು? ಒತ್ತಾಯ ಯಾಕೆ ಮಾಡ್ತಾಯಿದ್ವಿ ನಾವು ಅವ್ರ ಮೇಲೆ? ಸುಳ್ಳುಗಾರ ಅಂದರೆ ಶಿಕ್ಷೆ ಅನುಭವಿಸ್ತಾನಲ್ರಿ. ಅವ್ನು ತಯಾರಾಗಿ ಬಂದ ಮಾನಸಿಕವಾಗಿ ನಾನು ರೆಡಿ ಇದ್ದೀನಪ್ಪ. ನನಗೆ 100 ಹೆಣ್ಣುಗಳನ್ನ ಓದಿದ್ದೇನು. ಅದ್ರಲ್ಲಿ ಮ್ಯಾಕ್ಸಿಮಮ್ ಹೆಣ್ಮಕ್ಳಿದ್ರು, ಸಣ್ಣ ವಯಸ್ಸಿನ ಮಕ್ಕಳಿದ್ರು, ಅದೇ ಕಾಲಕ್ಕೆ ವಯಸ್ಸಾದವರು ಇದ್ದರು, ಎಲ್ಲರೂ ಮಾತಾಡಿದ್ದಾರೆ ಅವರು. ಇದೊಂದು ಅಂತಲ್ಲ, ಅಷ್ಟೆಲ್ಲ ನೇರವಾಗಿ ದಿಟ್ಟವಾಗಿ ಹೇಳ್ಬೋದ. 15-20 ವರ್ಷ ನಡೆದ ಘಟನೆ ಇದು. 2014ರಿಂದ ಇಲ್ಲಿವರೆಗೆ ಎಷ್ಟು ವರ್ಷಗಳದು ಆಗಿಬಿಟ್ಟು ಹೋದಂಥ ವ್ಯಕ್ತಿ ಅಂದ್ರೆ ಅಲ್ಲಿ ಮಣ್ಣು ಬಿದ್ದಿರ್ತದೋ ಮತ್ತೇನೋ ಆಗಿರ್ತದೋ. ಮತ್ತು ಇದನ್ನು ಮಾಡುವಂಥ ವ್ಯಕ್ತಿ ಹುಗ್ಸಾಕೆ ಹೆಚ್ಚಿದ ಕಾರಣೀಕರ್ತದಂಥ ವ್ಯಕ್ತಿಗಳ ಸಾಮಾನ್ಯರಿಲ್ಲ. ಅವರು ಅದ್ರ ಮಣ್ಣು ಮತ್ತೇನು ಹೇರಿಸಿ ಮಾಡಿರ್ಬೋದಲ್ಲ, ಅವ್ರಿಗೆ ಗೊತ್ತಿತ್ತಲ್ಲ ತಪ್ಪು ಮಾಡಿದ್ದು.
ಅದಕ್ಕೆ ಏನೋ ಒಂದು ಗದ್ದಲ ಆಗ್ಯದ ಅನ್ನೋದು ಇಷ್ಟು ಸೂಕ್ಷ್ಮ ತಿಳ್ಕೊಬೇಕಾಗಿದೆ. ಅವ್ರು ಯಾರ ಏನು ಅನ್ನೋದು ಅಷ್ಟೇ ಕೇಳ್ತಾ ಇದ್ದಾರೆ. ಯಾವುದೋ ವ್ಯಕ್ತಿಯನ್ನಾಗಲಿ ಯಾರನ್ನೂ ಆಗಲಿ ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನೋದು ಸಹಿತ ಟಾರ್ಗೆಟ್ ಮಾಡಿಸ್ಕೊಳ್ಳೋರು ತಿಳ್ಕೊಬೇಕಾಗಿದೆ. ಅದನ್ನು ಯಾಕಂದ್ರೆ ಕುಂಬಳಕಾಯಿ ಕಾಳು ಅಂದ್ರೆ ಹೆಂಗೆ ಮುಟ್ಟು ನೋಡ್ಕೋತಾನಂತ. ಯಾಕಪ್ಪ ಮುಟ್ಕೋತೀರಿ? ಕುಂಬಳಕಾಯಿ ಕಾಳು ನೀವು ಅಲ್ಲಲ್ಲ, ನಾವು ಏನೋ ಅಂತೀವಪ್ಪ ಆವೇಶದ ಬರೆದಾಗ ಅದನ್ನೇ ನೀವು ಸೀರಿಯಸ್ ಮಾಡ್ತಾಯಿದ್ರಿ. ಇದರಿಂದಾಗಿ ಅಲ್ಲೇ ಮಂಜುನಾಥ ದೇವರ ಒಂದು ಪವಿತ್ರತೆಗೆ ಅವ್ರ ಶ್ರೇಷ್ಠತೆಗೆ ಏನೂ ಕೊರತೆ ಇಲ್ಲ. ಇವ್ರು ಸಿಕ್ಕರಂದ್ರೆ ಅದೇ ಒಂದು ಮಂಜುನಾಥ ದೊಡ್ಡ ಕೊಡುಗೆ. ಇಂಥ ಕಳ್ಳರಲ್ಲೇ ಧರ್ಮಸ್ಥಳದ ಏರಿಯಾದಲ್ಲಿ ಇರೋದು, ಇಂಥ ಒಂದು ಕೊಲೆಗಳಿಗೆ ಧರ್ಮಸ್ಥಳದ ಏರಿಯಾದಲ್ಲಿ ಇರೋದು ನಿಜವಾಗಿ ಅದು ಅಪವಿತ್ರತನ ದೇವಸ್ಥಾನಕ್ಕೆ. ಎಲ್ಲ ನೆಲೆಗಟ್ಟಿನಲ್ಲೇ ಈಗ ನಡೆದಂಥ ಒಂದು ಏನು SIT ತನಿಖೆ ನಡೆಯೋದು ಅದು ಮುಗಿಯುವವರೆಗೆ ನಮ್ಮ DK ಶಿವಕುಮಾರ್ ಅಂತ ಉಪಮುಖ್ಯಮಂತ್ರಿಗಳು ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಾರೆ. ಯಾಕೋ ಏನೋ ಅವ್ರಿಗೆ ಬಿಟ್ಟಂಥದ್ದು. ಬಟ್ ಇದಿನ್ನೂ ಅಂಡರ್ ಟ್ರಯಲ್, ನಾವೇನೂ ಮಾತಾಡೋ ಸಾಧ್ಯತೆ ಇಲ್ಲ, ಸಾಧ್ಯತೆಯೂ ಇಲ್ಲ ಅಂತ ಹೇಳ್ತಾ ಒಟ್ಟಾರೆಯಾಗಿ ಅವು ಹೇಳುತ್ತಿರುವಂಥ ಮಾತುಗಳು ಸತ್ಯ ಆಗಲಿ ಅಥವಾ ಅವ್ನು ಸತ್ಯ ಹುಡುಕೊಳ್ಳಿ, ಇನ್ನುಳಿದವರು ಸತ್ಯ ಹುಡುಕೊಳ್ಳಿ, ಇದು ಹಿಂದಿದ್ದಂಥ ಅಧರ್ಮಿಗಳು ಸಿಗಲಿ ಅನ್ನೋದು ಒಂದು ಆಶೆ ಎಲ್ಲರದು. ಸಿಗ್ತಾರೆ ಅನ್ನೋ ಭರವಸೆನೂ ಅದು ಅಂತ ಅನ್ನಿಸ್ತದೆ. ಯಾಕಂದ್ರೆ ಇಷ್ಟೊಂದು ಕಾನ್ಫಿಡೆನ್ಸ್ ಅವ್ರಲ್ಲದಪ್ಪ ಅಂದ್ರೆ ಇಷ್ಟೆಲ್ಲ ಸಿಕ್ಕಿಲ್ಲ, ಒಳಗೆಲ್ಲೋ ಮನಸ್ಸಲ್ಲಿ ಭಯ ಅದ, ಬಟ್ ಸಿಕ್ತಂತ ಅವ್ರಿಗೂ ತಿಳ್ಕೋದನ್ನು ನೋಡಿದಾಗ ವೇಟ್ ಮಾಡೋಣಲ್ರಿ. ಇನ್ನೊಂದು ಥೋಡೆ ಕೆಲವು ದಿವಸ ಏನಾಗೋದು, ಇನ್ನೊಂದು 2 ದಿವಸ ಏನೋದಲ್ಲ, ಅನ್ನ ಆಗೋತನ ತಡೆದಿದ್ದೀವಿ. ಇದು ಮುಗೋಳೋದು ಅಂತೀವಿ ನಾವು, ಪೂರ್ಣ ಬೇಯುವ ತನಕ ಯಾಕೆ ವೇಟ್ ಮಾಡಬಾರ್ದು, ಯಾಕೆ ಗಡಬಡಿಸ್ತಾ ಇದ್ದೀವಿ? ಇದಕ್ಕೆ ನಾವು ನಮ್ಮ ಮಂಜುನಾಥನ ಭಕ್ತರು ತರಿಸ್ಬೇಕಾಗಿ ಅವ್ರಿಗೆ ವಿನಂತಿ, ಗಡಬಡಿ ಮಾಡಬೇಡಿ, ಸತ್ಯ ಹೊರಗೆ ಬರಲಿ. ಯಾಕಂದ್ರೆ ಆ ಏರಿಯಾದಲ್ಲಿ ಅದಾರೆ ಇವ್ರು ಯಾರೋ ಕಳ್ಳರು ಅದಾರ, ಅವ್ರು ಯಾರು ಅನ್ನೋದು ಹೊರಗೆ ಬರೋ ತನಕ ಒಂದಿಟ್ಟು ವೇಟ್ ಮಾಡೋಣ. ನೀವು ಅವ್ರು ಕಿತ್ತು ಹಾಕಿದ್ರೆ ಅದ್ರ ಮೇರೆನ ಧರ್ಮಸ್ಥಳನ ಅದು, ಅದ್ರಲ್ಲಿ 2 ಮಾತಿಲ್ಲ. ಅವರಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಅದ್ರ ವಿನಃ ಈ ಯೂಟ್ಯೂಬರ್ಗೆ ಮಾಡಿರ್ಬೋದು, ಮತ್ತು ಯಾರೋ ಮಾಡಿರ್ಬೋದು, ಸತ್ಯನ ಹುಡುಕಾಟಕ್ಕೆ ಏನೇನೋ ಮಾಡಿರ್ಬೋದು, ಕೋರ್ಟಿಗೆ ಹೋಗಿರ್ಬೋದು, ಸುಪ್ರೀಂ ಕೋರ್ಟ್ ತನಕ ಹೋದವರು ಆಗಿರ್ಬೋದು, ಅವರಿಂದ ಅಲ್ಲ ಅನ್ನೋದು ವಿನೀತವಾಗಿ ಸಂದರ್ಭ ಹೇಳ್ತಾ, ಇದು ನಿಮ್ಮ ನಾಯಕ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಲಿಕ್ಕೆ ಅದಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.